ನಿಮ್ಮ ಸಂಪೂರ್ಣ ವಾಹಿನಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನು ಇದೀಗ ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ. ಬಹಳ ಚರ್ಚೆ ಆಗ್ತಾ ಇರುವಂತ ಕಾಂಗ್ರೆಸ್ MLAಗಳಲ್ಲಿ ಯಾರೆಲ್ಲ ಸಚಿವರಾಗ್ತಾರೆ ಅನ್ನುವಂಥ ವಿಚಾರದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ಸಂಪೂರ್ಣ ವಾಹಿನಿ ನಿಮ್ಮ ಎದುರಿಗೆ ತೆರೆದಿಡ್ತಾ ಇದೆ. ಕಾಂಗ್ರೆಸ್ MLAಗಳ ಪಾಲಿಗೆ ರಾತ್ರಿ 8 ಗಂಟೆಗೆ ಇವತ್ತು ರಾತ್ರಿ 8 ಗಂಟೆಗೆ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾರ್ಯಾರು MLA ಆಗೇ ಉಳಿತಾರೆ, ಯಾರ್ಯಾರು MLA ಇಂದ ಸಚಿವರಾಗ್ತಾರೆ ಅನ್ನುವಂಥ ಭವಿಷ್ಯ ಇವತ್ತು 8 ಗಂಟೆಗೆ ನಿರ್ಧಾರ ಆಗುತ್ತೆ. ಇಂದು ರಾತ್ರಿ ಹೈಕಮಾಂಡ್ ನಿಂದ ಫೈನಲ್ ಡಿಸಿಷನ್. ಸಂಪೂರ್ಣ ನ್ಯೂಸ್ ಬಳಿ ಪಕ್ಕಾ ಫೈನಲ್ ಪಟ್ಟಿಯನ್ನು ನಾವು ತಯಾರು ಮಾಡಿಟ್ಕೊಂಡಿದ್ದೀವಿ. ಸಚಿವರಾಗೋ 18 ಮಂದಿಯ ಎಕ್ಸ್ಕ್ಲೂಸಿವ್ ಪಟ್ಟಿ ನಮ್ಮಲ್ಲಿ ಮಾತ್ರ, ಸಂಪೂರ್ಣ ವಾಹಿನಿಯಲ್ಲಿ ಮಾತ್ರ ಈ ವಿಚಾರಗಳನ್ನು ನಿಮ್ಮ ಎದುರಿಗೆ ತೆರೆದಿಡ್ತಾ ಇದ್ದೀವಿ. ಉಳಿದ 2 ಸ್ಥಾನಗಳಿಗೆ ನಡೆದಿದೆ ಭಾರೀ ಪೈಪೋಟಿ. ಉಳಿದ 2 ಸ್ಥಾನಗಳಿಗೆ ಭಾರಿ ಪೈಪೋಟಿ ನಡೆದಿದೆ. 18 ಈಗಾಗಲೇ ಫಿಕ್ಸ್ ಆಗಿದೆ, 20ರಲ್ಲಿ 18 ಫಿಕ್ಸ್ ಆಗಿದೆ. ಇನ್ನು ಉಳಿದಿರೋದು ಕೇವಲ 2 ಮಾತ್ರ. 2ಕ್ಕೆ ಭಾರಿ ಪೈಪೋಟಿ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ನ್ಯೂಸ್ ಮೆಗಾ ಸಂಪುಟ ಲೀಸ್ಟ್ ಅನ್ನ ನಿಮ್ಮ ಎದುರಿಗೆ ತೆರೆದಿಡ್ತಾ ಇದ್ದೀವಿ. ಇನ್ನು ಕೆಲವೇ ಹೊತ್ತಿನಲ್ಲಿ ನೀವೆಲ್ಲರೂ ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ ಸಂಭಾವ್ಯರ ಪಟ್ಟಿ ಏನಿದೆ, ಆ 20ರಲ್ಲಿ 18 ಈಗಾಗಲೇ ಫಿಕ್ಸ್ ಆಗಿದೆ ಮತ್ತು ಆ ಪಟ್ಟಿ ಸಂಪೂರ್ಣ ವಾಹಿನಿಗೆ ಲಭಿಸಿದೆ. ಅವರ್ ಇನ್ನರ್ ಸೋರ್ಸ್, ಅವರ್ ಪೊಲಿಟಿಕಲ್ ರಿಪೋರ್ಟರ್ಸ್ ಹ್ಯಾವ್ ವರ್ಕ್ಡ್ ಸೋ ಹಾರ್ಡ್. ಈ ವಿಚಾರಗಳನ್ನು ಅವರು ಪಡೆದಿಟ್ಕೊಂಡಿದ್ದಾರೆ. ಅದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಎದುರಿಗೆ ನಾವು ತೆಗೆದಿಡ್ತೀವಿ. ಇವತ್ತು 8 ಗಂಟೆಗೆ ಮೀಟಿಂಗ್ನಲ್ಲಿ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾರು ಸಚಿವರಾಗ್ತಾರೆ, ಯಾರು MLA ಆಗಿ ಉಳಿತಾರೆ. ನೋಡಿ, ದೊಡ್ಡ ಡ್ರಾಮಾಗಳೇ ನಡೆದೋಯ್ತು. ಸುಮಾರು 60 ಮಂದಿ ದೆಹಲಿಗೆ ಹೋದ್ರು. 60 ಮಂದಿ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಕಾಯ್ತಾ ಕೂತ್ಕೊಂಡ್ರು. ಹೈಕಮಾಂಡ್ ಮನವೊಲಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆದರೆ ಅದರ ಫೈನಲ್ ರಿಸಲ್ಟ್, ದಿ ಕ್ಲೈಮ್ಯಾಕ್ಸ್ ಇವತ್ತು ಸಂಜೆ 8 ಗಂಟೆಗೆ ಲಭ್ಯವಾಗಲಿದೆ. ನಿಮ್ಮ ಸಂಪೂರ್ಣ ವಾಹಿನಿ ಅದಕ್ಕೂ ಮೊದಲೇ, ಅಂದರೆ ಈ 6 ಗಂಟೆ 15 ನಿಮಿಷ ಈಗಲೇ ನಾವು ಆ ಸಂಭಾವ್ಯರ ಪಟ್ಟಿಯ 18 ಜನರ ಪಟ್ಟಿಯನ್ನು ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ. ಸಂಭಾವ್ಯರ ಪಕ್ಕಾ ಪಟ್ಟಿಯನ್ನು ನಿಮ್ಮ ಎದುರಿಗೆ ತೆರೆದಿಡ್ತಾ ಇದ್ದೀವಿ. 20ರಲ್ಲಿ 18 ಜನರ ಪಟ್ಟಿಯನ್ನ ಮೊದಲನೇದು ಯಶವಂತರಾಯಗೌಡ ಪಾಟೀಲ್, ಲಿಂಗಾಯತ ಸಮಾಜದವರು, ವಿಜಯಪುರದಿಂದ ಯಶವಂತರಾಯಗೌಡ ಪಾಟೀಲ್. ಎರಡನೇದಾಗಿ ಶರತ್ ಬಚ್ಚೇಗೌಡ, ಒಕ್ಕಲಿಗ ನಾಯಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡ, ಬೆಂಗಳೂರು ಗ್ರಾಮಾಂತರ ಯುವ ಕೋಟದಿಂದ ಬರ್ತಾರೆ. ಇನ್ನೊಂದು ಮುಸ್ಲಿಂ ಮುಖಂಡನಾಗಿ ರಿಜ್ವಾನ್ ಅರ್ಷದ್, ಬೆಂಗಳೂರು DKC ಕೋಟದಿಂದ ಒಳಗೆ ಬರ್ತಾರೆ. 4ನೇದು AS ಪೊನ್ನಣ್ಣ, ಕೊಡಗು ಯುವ ಕೋಟ ಸಿದ್ದುಕೋಟದಿಂದ ಹೊರಗೆ ಬರ್ತಾ ಇದ್ದಾರೆ. SS ಮಲ್ಲಿಕಾರ್ಜುನ್, ಲಿಂಗಾಯತ ದಾವಣಗೆರೆ ಹೈಕಮಾಂಡ್ ಕೋಟದಿಂದ ಬರ್ತಾರೆ. ಆಬ್ವಿಯಸ್ಲಿ ಹೈಕಮಾಂಡ್ ಅಲ್ಲಿ ಯಾರಿರೋದು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. 6ನೇದು ಲಕ್ಷ್ಮಣ್ ಸೌದಿ, ಗಾಣಿಗ ಲಿಂಗಾಯತ ಬೆಳಗಾವಿ DKC ಕೋಟದಿಂದ ಒಳಗಡೆ ಬರ್ತಾ ಇದ್ದಾರೆ. B ನಾಗೇಂದ್ರ, ವಾಲ್ಮೀಕಿ ಸಮಾಜದವರು, ಸಿದ್ದುಕೋಟದಿಂದ ಒಳಗಡೆ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯರವರ ಅಣತಿಯಂತೆ. ಖನೀಜಾ ಫಾತಿಮಾ, ಕಲಬುರ್ಗಿ ಖರ್ಗೆ ಕೋಟ. ಓಕೆ. ವಿಜಯಾನಂದ ಕಾಶಪ್ಪನವ, ಲಿಂಗಾಯತ ಸಮಾಜದಿಂದ ಬಾಗಲಕೋಟೆಯಲ್ಲಿ ಸಮ್ಮತದ ಅಭ್ಯರ್ಥಿ. ಬಸವರಾಜ್ ರಾಯರೆಡ್ಡಿ, ಲಿಂಗಾಯತ ಸಮಾಜದಿಂದ ಕೊಪ್ಪಳ, ಸಿದ್ದು ಆಪ್ತರು, ಹಾಗಾಗಿ ಸಚಿವ ಸಂಪುಟದಲ್ಲಿ ಇರ್ತಾರೆ. ಇನ್ನು ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರ, ಸಿದ್ದು ಆಪ್ತರು. ಉಪ್ಪಾರದಿಂದ ಪುಟ್ಟರಂಗ ಶೆಟ್ಟಿ ಬರ್ತಾರೆ. ಇನ್ನು ರುದ್ರಪ್ಪ ಲಮಾಣಿ, ಲಂಬಾಣಿ ಸಮಾಜದಿಂದ ರುದ್ರಪ್ಪ ಲಮಾಣಿ. ಇನ್ನು ಚೆಲುವರಾಯಸ್ವಾಮಿ, DKC ಅವರ ಆಪ್ತರಾಗಿರುವಂತಹ ಒಕ್ಕಲಿಗ ಸಮಾಜದ ಮಂಡ್ಯದ ಚೆಲುವರಾಯಸ್ವಾಮಿ ಅವರಿಗೆ ಸೀಟ್ ಸಿಗಲಿದೆ. RV ದೇಶಪಾಂಡೆ, ಬ್ರಾಹ್ಮಣ ಸಮಾಜದಿಂದ ಉತ್ತರ ಕನ್ನಡ ಹೈಕಮಾಂಡ್ರಿಂದ RV ದೇಶಪಾಂಡೆ ಅವರನ್ನ ಮುಂದುವರಿಸ್ತಾರೆ. ಇನ್ನು ಶಿವರಾಜ್ ತಂಗಡಗಿ, ಕೊಪ್ಪಳದಿಂದ ಸಿದ್ದು ಕೋಟದಡಿಯಲ್ಲಿ ಶಿವರಾಜ್ ತಂಗಡಿ ಬಂದ್ರೆ ಸಂತೋಷ್ ಲಾಡ್ ಆಬ್ವಿಯಸ್ಲಿ ಅವರು ಮುಂದುವರಿತಾರೆ ಅಂತ ಕಾಣಿಸುತ್ತೆ. ಧಾರವಾಡದಿಂದ ಸಿದ್ದುಕೋಟದಿಂದ ಸಂತೋಷ್ ಲಾಡ್, ಬಂಗಾರಪೇಟೆಯಿಂದ ನಾರಾಯಣಸ್ವಾಮಿ, ಮಾಗಡಿ ಬಾಲಕೃಷ್ಣ, ಒಕ್ಕಲಿಗ ಸಮಾಜದ ರಾಮನಗರದ ಮಾಗಡಿ ಬಾಲಕೃಷ್ಣ ಅವರಿಗೆ ಕೂಡ ಇದೆ. ಈ 18 ಜನರ ಸಂಭಾವ್ಯ ಪಟ್ಟಿಯನ್ನ ಮತ್ತೊಮ್ಮೆ ನಾವು ನಿಮ್ಮ ಎದುರಿಗೆ ತೋರಿಸ್ತೀವಿ. ಇನ್ನು 2 ಸ್ಥಾನಗಳಿವೆ ಅಲ್ಲ, ಆ 2 ಸ್ಥಾನಗಳಿಗೆ ಯಾರೆಲ್ಲ ಪೈಪೋಟಿಯಲ್ಲಿದ್ದಾರೆ ಅಂತ ನಾವು ಹೇಳ್ತಿದ್ವಿ ಕೇಳಿ.
ಅಜಯ್ ಧರ್ಮಸಿಂಗ್, ರಘುಮೂರ್ತಿ, ಅನ್ನಪೂರ್ಣ ತುಕಾರಾಮ್, ಆನೇಕಲ್ ಶಿವಣ್ಣ ಅವರು ಮತ್ತು BK ಹರಿಪ್ರಸಾದ್ ರವರು ಕೂಡ ಈ ಪೈಪೋಟಿಯಲ್ಲಿದ್ದಾರೆ. ಇನ್ನು ಲೇಔಟ್ ಕೃಷ್ಣಪ್ಪ ಅವರು ಪೈಪೋಟಿಯಲ್ಲಿದ್ದಾರೆ. ಷಡಕ್ಷರಿ ಲಿಂಗಾಯತ ಸಮಾಜದಿಂದ ಷಡಕ್ಷರಿ ತುಮಕೂರಿಂದ ಅವರು ಕೂಡ ಪೈಪೋಟಿಯಲ್ಲಿದ್ದಾರೆ ಅನ್ನುವಂತಹ ಅಪ್ಡೇಟೆಡ್ ಸುದ್ದಿಗಳು ನಮಗೆ ಲಭ್ಯವಾಗ್ತಾ ಇದೆ. ಇನ್ನೆರಡು ಸೀಟ್ಗಳಿವೆ ಅಲ್ಲ, ಈ 2 ಸೀಟ್ಗಳಿಗೆ ಇವರಿಷ್ಟೂ ಜನ ಸಂಭಾವ್ಯ ಅಭ್ಯರ್ಥಿಗಳು. ಒಕ್ಕಲಿಗ ಸಮಾಜದಿಂದ ಶಿವಲಿಂಗೇಗೌಡ ಅವರು ಕೂಡ ಪೈಪೋಟಿಯಲ್ಲಿದ್ದಾರೆ. ಜಮೀರ್ ಅಹಮದ್ ಬೆಂಗಳೂರಿನಿಂದ ಬಹಳ ಬೇಸರದಿಂದ ನಮ್ಮ ಸಂಪೂರ್ಣ ನ್ಯೂಸ್ ಜೊತೆಯಲ್ಲ ಮಾತಾಡಿದ್ರು. ಜಮೀರ್ ಅಹಮದ್ ಕೂಡ ಈ 2 ಸ್ಥಾನಗಳಿಗೋಸ್ಕರ ಪೈಪೋಟಿಯಲ್ಲಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಆಬ್ವಿಯಸ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಗುವ ಸಾಧ್ಯತೆಗಳು ಇಲ್ಲಿ ಹೆಚ್ಚಿವೆ. ಇನ್ನು ಒಕ್ಕಲಿಗ ಸಮಾಜದಿಂದ ಶಿವಲಿಂಗೇಗೌಡ ಹಾಸನದಿಂದ ಪೈಪೋಟಿಯಲ್ಲಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಈಡಿಗ ಸಮಾಜದಿಂದ ಅವರು ಕೂಡ ಪೈಪೋಟಿಯಲ್ಲಿರುವಂಥದ್ದು. ಸೊ ನಾವು ಸಂಭಾವ್ಯರ 18 ಜನರ ಪಟ್ಟಿಯನ್ನು ನೀಡಿದ್ದೀವಿ. ಆ ಪಟ್ಟಿಯ ನಂತರ ಇನ್ನೆರಡು ಸೀಟ್ಗಳೇನು ಬಾಕಿ ಇದೆ, ಆ 2 ಸೀಟ್ಗಳಿಗೋಸ್ಕರ ಮತ್ತೆ 12 ಜನ ಪೈಪೋಟಿಯಲ್ಲಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಅಜಯ್ ಧರ್ಮಸಿಂಗ್, ರಘುಮೂರ್ತಿ, ಅನ್ನಪೂರ್ಣ ತುಕಾರಾಮ್, ಆನೇಕಲ್ ಶಿವಣ್ಣ, BK ಹರಿಪ್ರಸಾದ್, ಲೇಔಟ್ ಕೃಷ್ಣಪ್ಪ, ಷಡಕ್ಷರಿ ಶಿವಲಿಂಗೇಗೌಡ, ಜಮೀರ್ ಅಹಮದ್, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಲಿಂಗೇಗೌಡ, ಬೇಳೂರು ಗೋಪಾಲಕೃಷ್ಣ. ಘಟಾನುಘಟಿಗಳು, ಬಲಾಢ್ಯರು ಆ 2 ಸೀಟ್ಗಳಿಗೋಸ್ಕರ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾರಿಗೆ ಸಿಗುತ್ತೆ ಅಂತ ಹೇಳಿ. ಆ 2ರಲ್ಲಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಗುವಂತ ಸಾಧ್ಯತೆಗಳು ಹೆಚ್ಚಾದ್ರೆ, ಮತ್ತೊಂದು ಬೇಳೂರು ಗೋಪಾಲಕೃಷ್ಣರಿಗೆ ಹೋಗುತ್ತಾ, ಅಥವಾ BK ಹರಿಪ್ರಸಾದ್ ಅವರಿಗೆ ಹೋಗುತ್ತಾ, ಅಥವಾ ಜಮೀರ್ ಅಹಮದ್ ಅವರಿಗೆ ಹೋಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ನಾ ಮತ್ತೊಮ್ಮೆ ಸಂಭಾವ್ಯರ ಪಟ್ಟಿಯನ್ನ ಓದಿ ಹೇಳ್ತೀನಿ ನಿಮ್ಮ ಎದುರಿಗೆ. 18 ಸಂಭಾವ್ಯರ ಪಟ್ಟಿ ಏನಿದೆ ಇದನ್ನ ಮತ್ತೊಮ್ಮೆ ತೋರಿಸ್ತೀನಿ. ಒಗರ್ರ ಕೈ ಸೇರಿದೆ. ಆ ಪಕ್ಕ ವರದಿಯನ್ನ ಮತ್ತೊಮ್ಮೆ ಇದೀಗ ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ, ಯಾರ್ಯಾರು ಅಂತ ಹೇಳಿ. ಲಿಂಗಾಯತ ಸಮಾಜದಿಂದ ವಿಜಯಪುರದ ಯಶವಂತ ರಾಯಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಒಲಿಯುವಂತ ಸಾಧ್ಯತೆಗಳಿವೆ. ಸಂಪೂರ್ಣ ನ್ಯೂಸ್ನಲ್ಲಿ 18 ಸಂಭಾವ್ಯರ ಪಕ್ಕ ಪಟ್ಟಿ ನಮ್ಮ ಹತ್ರ ಲಭಿಸಿದೆ. ಯಶವಂತ ರಾಯಗೌಡ ಪಾಟೀಲ್, ನಾವು ವಿಜುವಲ್ಗಳ ಮೇಲ್ಗಡೆ ತೋರಿಸ್ತಾ ಇದ್ದೀವಿ ನೋಡಿ ಒಂದೊಂದಾಗೆ. ಲಿಂಗಾಯತ ಸಮಾಜದಿಂದ ವಿಜಯಪುರದಿಂದ, ಇನ್ನು ಒಕ್ಕಲಿಗ ಸಮಾಜದಿಂದ ಶರತ್ ಬಚ್ಚೇಗೌಡ ಬೆಂಗಳೂರು ಗ್ರಾಮಾಂತರ ಯುವ ರಾಜಕಾರಣಿ ಅನ್ನುವಂತಹ ಕೋಟಾದಿಂದ, ರಿಜ್ವಾನ್ ಅರ್ಷದ್ ಅಲ್ಪಸಂಖ್ಯಾತ ಕೋಟಾದಿಂದ, ರಿಜ್ವಾನ್ ಅರ್ಷದ್ ಬೆಂಗಳೂರಿನಿಂದ, ಇನ್ನು ಕೊಡಗಿನಿಂದ ಕೊಡವ ಸಮಾಜದವರಾಗಿರುವಂತಹ AS ಪೊನ್ನಣ್ಣನವರಿಗೆ ಕೂಡ ಸಿಗುವಂತ ಸಾಧ್ಯತೆಗಳಿವೆ. ದಾವಣಗೆರೆಯ ಲಿಂಗಾಯತ ಮುಖಂಡ ಮತ್ತು MLA ಆಗಿರುವಂತಹ SS ಮಲ್ಲಿಕಾರ್ಜುನ್ ಅವರಿಗೆ ಒದಗುವಂತ ಸಾಧ್ಯತೆ ಇದೆ. ಗಾಣಿಗ ಲಿಂಗಾಯತ ಸಮಾಜದ ಲಕ್ಷ್ಮಣ್ ಸವದಿ ಅವರಿಗೆ ಒದಗುತ್ತೆ. ST ವಾಲ್ಮೀಕಿ ಸಮಾಜದ ಬಳ್ಳಾರಿಯ B ನಾಗೇಂದ್ರ ಅವರಿಗೆ ಸಿದ್ದು ಆಪ್ತರಾಗಿರುವ ಕಾರಣದಿಂದಾಗಿ ಅವರಿಗೆ ಸಚಿವ ಸ್ಥಾನ ಲಭಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಸ್ಲಿಂ ಸಮಾಜದಿಂದ ಕನೀಜಾ ಫಾತಿಮಾ ಕಲಬುರಗಿಯ ಕನೀಜಾ ಫಾತಿಮಾ ಅವರಿಗೆ ನೀಡಲಾಗುತ್ತೆ. ಲಿಂಗಾಯತ ಸಮಾಜದ ಬಾಗಲಕೋಟೆಯ ನಾಯಕ ಅಂತ ಕರೆಸಿಕೊಂಡಂತಹ ವಿಜಯಾನಂದ ಕಾಶಪ್ಪನವರ್ ಅವರ ಹೆಸರು ಕೂಡ ಇದೆ. ಇನ್ನು ಲಿಂಗಾಯತ ಕೊಪ್ಪಳ ಬಸವರಾಜ್ ರಾಯರೆಡ್ಡಿ ಅವರ ಹೆಸರು ಕೂಡ ಈ ಲೀಸ್ಟ್ ಅಲ್ಲಿ ಕೇಳಿ ಬರ್ತಾ ಇದೆ. ಪುಟ್ಟರಂಗ ಶೆಟ್ಟಿ ಉಪ್ಪಾರ, ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಕಾಣಿಸಿಕೊಳ್ತಾ ಇದ್ದಾರೆ ಈ ಲಿಸ್ಟ್ ನಲ್ಲಿ. ರುದ್ರಪ್ಪ ಲಮಾಣಿ, ಲಂಬಾಣಿ ಸಮಾಜದ ಹಾವೇರಿಯ ಮುಖಂಡ ರುದ್ರಪ್ಪ ಲಮಾಣಿ ಅವರಿದ್ದಾರೆ. ಒಕ್ಕಲಿಗ ಸಮಾಜದ ಮಂಡ್ಯ ಭಾಗದ ನಾಯಕ ಚೆಲುವರಾಯ ಸ್ವಾಮಿ ಕೂಡ ಇದ್ದಾರೆ. ಇನ್ನು ಬ್ರಾಹ್ಮಣ ಸಮಾಜದಿಂದ ಉತ್ತರ ಕನ್ನಡ ಜಿಲ್ಲೆಯ ಶಿವರಾಜ್ ತಂಗಡಗಿ ಅವರಿದ್ದಾರೆ. ಸಂತೋಷ್ ಲಾಡ್ ಮರಾಠ ಸಮಾಜದ ಧಾರವಾಡದಿಂದ ಸಂತೋಷ್ ಲಾಡ್ ಅವರು ಕೂಡ ಇದ್ದಾರೆ. ಸಂತೋಷ್ ಲಾಡಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು, ಅದು ಸಿಗುತ್ತೆ. ಬಂಗಾರಪೇಟೆ ನಾರಾಯಣ ಸ್ವಾಮಿ ಕೋಲಾರ ಮತ್ತು ಮಾಗಡಿ ಬಾಲಕೃಷ್ಣ ಅವರು ಕೂಡ ಇದ್ದಾರೆ. ಇವತ್ತು ರಾತ್ರಿ 8 ಗಂಟೆಯ ಸುಮಾರಿಗೆ ಅಥವಾ 8-8:30 ಸುಮಾರಿಗೆ ಈ ಸಂಭಾವ್ಯರ ಪಟ್ಟಿ ಲೀಸ್ಟ್ ಹೊರಬೀಳಲಿದೆ. ಆದರೆ ಬಾಕಿ ಇರುವಂತಹ 2 ಸ್ಥಾನಗಳಿಗೋಸ್ಕರ ಬಹಳ ಪೈಪೋಟಿ ನಡೆಸಲಾಗ್ತಾ ಇದೆ. ಇನ್ನು ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಹರ್ಷಿದ್ ನನ್ನ ಜೊತೆ ಸ್ಟುಡಿಯೋದಿಂದ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಹರ್ಷಿದ್,
ಬಹಳ ಚರ್ಚೆ ಆಗ್ತಾ ಇದೆ, ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ದೆಹಲಿಯಲ್ಲಿ ಹೋಗಿ 40ರಿಂದ 60 ಜನ ಶಾಸಕರು ಹೋಗಿ ಠಿಕಾಣಿ ಊರಿದ್ರು. ಸರ್ ನಮಗೆ ಕೊಡಿ ಅಂತ ಕೇಳ್ತಾ ಇದ್ರು. ಇವತ್ತು ರಾತ್ರಿ 8:30ಕ್ಕೆ ಒಂದು ಅಪ್ಡೇಟ್ ಲಭ್ಯವಾಗಲಿದೆ. ಯಾರು ಶಾಸಕರಾಗಿ ಉಳಿತಾರೆ, ಯಾರು ಸಚಿವರಾಗ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗುತ್ತಂತೆ. ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಹರ್ಷಿತ್? ಕಾರ್ತಿಕ್, ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ ಕೂಗು ಕಳೆದ 1.5 ತಿಂಗಳಿನಿಂದ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿತ್ತು. ಏನು ಸಿಎಂ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಸೇರಿದಂತೆ ಒಂದಷ್ಟು ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಎಷ್ಟೇ ಸಲ ಚರ್ಚೆ ಮಾಡಿದ್ರು ಸಹ ಚರ್ಚೆ ಫಲಪ್ರದವಾಗಿರಲಿಲ್ಲ, ಸಕ್ಸಸ್ ಆಗಲಿಲ್ಲ. ಆದರೆ ಕಳೆದ 1.5 ವಾರದಿಂದ ಸುಮಾರು ಹಲವಾರು ಜನ ಶಾಸಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಒಂದು ರೀತಿಯಾದಂತಹ ಇನ್ನ 1.5 ವರ್ಷ ಅಷ್ಟೇ ಇರೋದು. ಈ ಅವಧಿಯಲ್ಲಿ ನಾವು ಪಕ್ಷ ಸಂಘಟನೆ ಮಾಡಬೇಕು ಹಾಗೂ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಕೋನದಿಂದ ನಮಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದ್ರು. ಅದಾದ ನಂತರದಲ್ಲಿ ಹೈಕಮಾಂಡ್ ನಾಯಕರು ಸಹ ಒಂದಷ್ಟು ನೀಟ್ ಹೋರಾಟದಲ್ಲಿ ಬ್ಯುಸಿ ಆದ್ರು. ನಂತರದಲ್ಲಿ ಎಲ್ಲವೂ ತಿಳಿಯಾಯಿತು. ಅದಾದ ನಂತರ ರಾಜ್ಯ ನಾಯಕರನ್ನ ನಿನ್ನೆ ಏನೋ ದೆಹಲಿಗೆ ಕರೆಸ್ಕೊಂಡು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಿದ್ರು. ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಈಗಾಗಲೇ 25ರಿಂದ 30 ಜನ ಸಚಿವರ ಒಂದು ಪಟ್ಟಿಯನ್ನ ರಾಜ್ಯ ನಾಯಕರು ತಯಾರು ಮಾಡಿಕೊಂಡಿದ್ರು. ಹಾಗೂ ಹೈಕಮಾಂಡ್ ನಾಯಕರು ತಮ್ಮದೇ ಆದಂತಹ ಮೂಲಗಳನ್ನು ಬಳಸಿಕೊಂಡು ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದ್ರು. ಆ ಎಲ್ಲಾ ಪಟ್ಟಿಗಳನ್ನ ಎರಡೂ ಪಟ್ಟಿಗಳಿದ್ವಲ್ಲ, ಎರಡೂ ಪಟ್ಟಿಗಳನ್ನ ನೋಡಿ ಒಂದು ರೀತಿಯಾದಂತಹ ಫೈನಲ್ ಕನ್ಕ್ಲೂಷನ್ಗೆ ರಾತ್ರಿ ನಾಯಕರು ಬಂದರು. ಸುಮಾರು 18, ಈಗ ನಮ್ಮ ಸಂಪೂರ್ಣ ನ್ಯೂಸಲ್ಲಿ ಹೋಗ್ತಿರುವಂತಹ 18 ಜನರ ಪಟ್ಟಿಯನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಈ ಪಟ್ಟಿ ಅಧಿಕೃತ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ನಮಗೆ ಲಭ್ಯವಾಗ್ತಾ ಇದ್ದಾವೆ. ಈ ಪಟ್ಟಿ ಆಯ್ಕೆಯ ಹಿಂದಿರುವಂತಹ ಒಂದಷ್ಟು ತಂತ್ರಗಾರಿಕೆಯನ್ನು ನಾವು ನೋಡ್ತಾ ಹೋದ್ರೆ ಪ್ರಮುಖವಾಗಿ ಏನು ಜಾತಿವಾರು ಸಮೀಕರಣವನ್ನು ಮಾಡಲಾಗಿದೆ ಹಾಗೂ ಜಿಲ್ಲಾವಾರು ಸಮೀಕರಣವನ್ನು ಮಾಡಲಾಗಿದೆ ಹಾಗೂ ಕೆಲವೊಂದಷ್ಟು ಆರ್ಥಿಕ ಸಂಪನ್ಮೂಲದ ಕ್ರೋಢೀಕರಣವನ್ನು ಇಲ್ಲಿ ಆಡಳಿತಾತ್ಮಕವಾಗಿ ಹಾಗೂ ಮುಂದಿನ ಚುನಾವಣೆ ದೃಷ್ಟಿಕೋನದಿಂದ ನೋಡಿಕೊಂಡು ಇಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಅಲ್ಲಿ ಪ್ರಮುಖವಾಗಿ ನಾವು ಜಾತಿ ಸಮೀಕರಣ ಹಾಗೂ ಒಂದಷ್ಟು ಜಿಲ್ಲಾವಾರು ಸಮೀಕರಣವನ್ನು ನೋಡ್ತಾ ಹೋದ್ರೆ ಪ್ರಮುಖವಾಗಿ ಯಶವಂತ್ ರಾಯಗೌಡ ಪಾಟೀಲ್ ಅವರಿಗೆ ಏನೋ ಲಿಂಗಾಯತ ಸಮುದಾಯದಿಂದ ವಿಜಯಪುರಕ್ಕೆ ಬರ್ತಾರೆ. ಈಗಾಗಲೇ MB ಪಾಟೀಲ್ ಅವರಿಗೆ ವಿಜಯಪುರದಲ್ಲಿ ಒಂದು ಲಿಂಗಾಯತ ಕೋಟವನ್ನೇ ಕೊಡಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಅಲ್ಲಿ ಏನು ಲಿಂಗಾಯತ ಪ್ರಾಬಲ್ಯ ದೊಡ್ಡ ಮಟ್ಟದಲ್ಲಿ ವಿಜಯಪುರ ಭಾಗದಲ್ಲಿ ಇರೋದ್ರಿಂದ ಮತ್ತೊಂದು ಲಿಂಗಾಯತವನ್ನು ಕೊಟ್ಟು ನೆಕ್ಸ್ಟ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರಬಹುದು, ವಿಧಾನಸಭಾ ಚುನಾವಣೆ ಇರಬಹುದು, ಇದಕ್ಕೆ ಒಂದು ರೀತಿಯಾದಂತಹ ಟ್ಯಾಕಲ್ ಮಾಡುವಂತಹ ತಂತ್ರಗಾರಿಕೆಯನ್ನು ಇಲ್ಲಿ ಹೈಕಮಾಂಡ್ ನಾಯಕರು ವಿಜಯಪುರ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಶರತ್ ಬಚ್ಚೇಗೌಡ, ಯಾಕಂದ್ರೆ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಒಂದು ರೀತಿಯಾದಂತಹ ಯೂತ್ ಐಕಾನ್ ಆಗಿ ಗುರುತಿಸಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರಾಗಿರಬಹುದು, ರಾಜ್ಯದ ಕೇಂದ್ರದ ಯಾವುದೇ ನಾಯಕರು ಬಂದ್ರೆ ಇಲ್ಲಿ ಹಿಂದಿ ಅಥವಾ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಸುಲಲಿತವಾಗಿ ಟ್ರಾನ್ಸ್ಲೇಟ್ ಮಾಡಿ ಒಂದು ರೀತಿಯಾದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಯುವ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. 2ನೇ ಬಾರಿ ಗೆದ್ದಿದ್ದಾರೆ. ಅವರಿಗೆ ಸಿಗುವಂತಹ ಚಾನ್ಸಸ್ಗಳು ಹಾಗೂ ಒಕ್ಕಲಿಗ ಸಮುದಾಯದಿಂದ ಅವರಿಗೆ ದೊಡ್ಡ ಮಟ್ಟದಲ್ಲಿ ಈಗ ಒಂದು ಕ್ಲಿಯರೆನ್ಸ್ ಸಿಗುವಂತಹ ಚಾನ್ಸಸ್ ಕಾಣ್ತಾ ಇದೆ. ಇನ್ನು ಮತ್ತೊಂದು ರಿಜ್ವಾನ್ ಅರ್ಷದ್ ಅವರು ಬೆಂಗಳೂರಿನ ಶಿವಾಜಿನಗರದ ಕ್ಷೇತ್ರದ ಶಾಸಕರಾಗಿದ್ದಾರೆ. ಅವರಿಗೆ ಯಾಕೆ ಅನ್ನುವಂತಹ ಕಾರಣ ಬಂದ್ರೆ ಇಲ್ಲಿ ಜಮೀರ್ ಅಹ್ಮದ್ ಅವರು ಒಂದಷ್ಟು ದಾವಣಗೆರೆ ಚುನಾವಣೆಯಲ್ಲಿ ಒಂದಷ್ಟು ಎಡವಟ್ಟು ಮಾಡ್ಕೊಂಡಿದ್ರು. ಒಬ್ಬ ಸಮರ್ಥ ಹಾಗೂ ಯುವ ಮುಸ್ಲಿಂ ಸಮುದಾಯದ ಫೇಸ್ ಬೇಕಾಗಿತ್ತು. ಆ ಒಂದು ಕಾರಣದಿಂದ ರಿಜ್ವಾನ್ ಅರ್ಷದ್ ಅವ್ರನ್ನ ಹೈಕಮಾಂಡ್ ನಾಯಕರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನು ಪೊನ್ನಣ್ಣ ಅವರು ಈಗಾಗಲೇ ಕಾನೂನು ವಿಚಾರದಲ್ಲಿ ಒಂದಷ್ಟು ಸರ್ಕಾರಕ್ಕೆ ಸೂಕ್ತವಾದಂತಹ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಏನು ಕಾನೂನು ತಡಕು ಆಗದಿರೋ ರೀತಿಯಲ್ಲಿ ಸರ್ಕಾರವನ್ನು ಬಚಾವ್ ಮಾಡ್ತಿರುವಂತಹ ನಿಟ್ಟಿನಲ್ಲಿ ಪೊನ್ನಣ್ಣ ಅವರ ಒಂದು ಕೊಡುಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿದೆ. ಆ ಒಂದು ಹಿನ್ನೆಲೆಯಲ್ಲಿ ಯೂತ್ ಐಕಾನ್ ಆಗಿರೋದ್ರಿಂದ ಅವರನ್ನ ಈಗ ಸಚಿವರನ್ನಾಗಿ ಮಾಡಿ ಮುಂದಿನ ಚುನಾವಣೆಗಳ ದೃಷ್ಟಿಕೋನದಿಂದ ಒಂದಷ್ಟು ಏನು ಕೊಡಗು ಉತ್ತರ ಕನ್ನಡ ಭಾಗದಲ್ಲಿ ಅವರನ್ನ ಒಂದಿಷ್ಟು ಪ್ರೊಜೆಕ್ಟ್ ಮಾಡಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಪೊನ್ನಣ್ಣ ಅವರನ್ನ ಹೆಸರನ್ನ ಫೈನಲ್ ಮಾಡಲಾಗಿದೆ. ಇನ್ನು ಮತ್ತೊಂದು ಹೆಸರು SS ಮಲ್ಲಿಕಾರ್ಜುನ್ ಅವರು, ಏನು ಶಾಮನೂರು ಶಿವಶಂಕರಪ್ಪ ಅವರ ಪುತ್ರರಾಗಿರುವಂತಹ ಅವರು ಮಧ್ಯ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತಹ ವೈಯಕ್ತಿಕ ವರ್ಚಸ್ಸು ಹಾಗೂ ಏನು ಲಿಂಗಾಯತ ಸಮುದಾಯದ ಒಂದಷ್ಟು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಅವರನ್ನ ಈ ಬಾರಿ ಮುಂದುವರಿಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ. ಇನ್ನು ಲಕ್ಷ್ಮಣ ಸವದಿ ಅವರು ಬಿಜೆಪಿಯಿಂದ ಬಂದು ಈಗ ಕಾಂಗ್ರೆಸ್ ಸೇರಿ ಶಾಸಕರಾಗಿದ್ದಾರೆ. ಅವರು ಪ್ರಬಲವಾದಂತಹ ಆಕಾಂಕ್ಷಿಯಾಗಿದ್ರು. ಬಿಜೆಪಿ ಸರ್ಕಾರದಲ್ಲಿ ಅವರು DCM ಆಗಿ ಒಂದಷ್ಟು ಖಾತೆಗಳನ್ನು ಸಹ ನಿರ್ವಹಿಸಿದ್ರು. ಈಗ ಏನು ಬೆಳಗಾವಿ ಭಾಗದಲ್ಲಿ ಅವರು ಬಿಜೆಪಿಗೆ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಅವರಿಗೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಮುಂದಿನ ಚುನಾವಣೆಗಳ ದೃಷ್ಟಿಕೋನದಿಂದ ಲಕ್ಷ್ಮಣ ಸವದಿ ಅವರನ್ನ ಉಳಿಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಆ ಒಂದು ಹಿನ್ನೆಲೆಯಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗೋದು ಪಕ್ಕ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಇನ್ನು ಬಳ್ಳಾರಿ ಭಾಗದಿಂದ ನಾಗೇಂದ್ರ ಅವರು ಏನು ST ಸಮುದಾಯದ ಪ್ರಬಲ ನಾಯಕರಾಗಿದ್ದಾರೆ. ಒಂದಷ್ಟು ಆರ್ಥಿಕವಾಗಿ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡುವಂತಹ ದೃಷ್ಟಿಕೋನದಲ್ಲಿ ಅವರ ಅವಶ್ಯಕತೆ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂತಹ ಕಾರಣದಿಂದ ನಾಗೇಂದ್ರ ಅವರನ್ನ ಏನು ಈ ಬಾರಿಯ ಸಚಿವ ಸ್ಥಾನವನ್ನ ಪಕ್ಕ ಮಾಡಲಾಗಿದೆ. ಇನ್ನು ಮತ್ತೊಂದು ಹೆಸರು
ವಿಜಯಾನಂದ ಕಾಶಪ್ಪನವರು ಏನೋ ಲಿಂಗಾಯತ ಪಂಚಮಸಾಲಿ ಹೋರಾಟದಲ್ಲಿ ದೊಡ್ಡ ಮಟ್ಟದಂತಹ ಒಂದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಅಂತ ತಂದುಕೊಟ್ಟಿದ್ರು. ಅವರ ಅವಶ್ಯಕತೆ ಹಾಗೂ ಮುಂದಿನ ಚುನಾವಣಾ ದೃಷ್ಟಿಕೋನ ಹಾಗೂ ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕ್ಗಳ ಕ್ರೋಢೀಕರಣದಿಂದ ಅವರ ಅವಶ್ಯಕತೆ ಪಕ್ಷಕ್ಕಿದೆ ಹಾಗೂ ಮುಂದಿನ ಚುನಾವಣೆಯನ್ನು ಗಮನಿಸಿಕೊಳ್ಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಏನು ವಿಜಯಾನಂದ ಕಾಶಪ್ಪನವರ ಹೆಸರು ಪಕ್ಕಾಗಿದೆ. ಮತ್ತೊಂದು ಸರ್ಪ್ರೈಸಿಂಗ್ ಗೆಸ್ಟ್ ಅಂದ್ರೆ ಕನಿಜಾ ಫಾತಿಮಾ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಹ್ಯಾಂಡ್ ಆಗಿರೋದ್ರಿಂದ ಆ ಭಾಗದಲ್ಲಿ 2 ಸಮೀಕರಣವನ್ನು ಇಲ್ಲಿ ಮಾಡಲಾಗಿದೆ. ಮುಸ್ಲಿಂ ಮಹಿಳಾ ಕೋಟಾ ಹಾಗೂ ಏನೋ ಮಹಿಳಾ ಕೋಟಾ 2 ತೆಗೆದುಕೊಂಡು ಏನೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಸಮರ್ಥವಾದ ಹ್ಯಾಂಡ್ ಬೇಕು ಹಾಗೂ ಮುಸ್ಲಿಂ ಕೋಟಾದಲ್ಲಿ ಮತ್ತೊಂದು ಹ್ಯಾಂಡ್ ಅನ್ನ ಫಿಕ್ಸ್ ಮಾಡಬೇಕು ಅನ್ನುವಂಥ ಕೋಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಲಾಬಿಯನ್ನ ಮಾಡಿ ಕನಿಜಾ ಫಾತಿಮಾ ಅವರಿಗೆ ಏನೋ ಸಚಿವ ಸ್ಥಾನ ಕೊಡುವಲ್ಲಿ ಒಂದಷ್ಟು ಯಶಸ್ವಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಮತ್ತೊಂದು ಹೆಸರು ಅಂತಂದ್ರೆ ಬಸವರಾಜ ರಾಯರೆಡ್ಡಿ ಅವರು. ಬಸವರಾಜ ರಾಯರೆಡ್ಡಿ ಅವರು ಈ ಹಿಂದೆ ತಮಗೆ ಸಚಿವ ಸ್ಥಾನ ಮೊದಲ ಬಾರಿ ಸಿಕ್ಕಿಲ್ಲ ಅಂತ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರದ ವಿರುದ್ಧ ಒಂದಷ್ಟು ಮಾತನಾಡಿದ್ರು. ಅದಾದ್ಮೇಲೆ ಸಿಎಂ ಆರ್ಥಿಕ ಸಲಹೆಗಾರರಾಗಿ ಅವ್ರನ್ನ ನೇಮಿಸಲಾಗಿತ್ತು. ಅದಾದ ನಂತರದಲ್ಲಿ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ನಾಯಕರು ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಂತೆ ಕಂಡು ಬರ್ತಾ ಇದೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ ಭಾಗದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನು ಹೊಂದಿದ್ದಾರೆ, ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ. ಚಾಮರಾಜನಗರ ಭಾಗಕ್ಕೆ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿ ಬಂದಿತ್ತು. ಹಾಗೂ ಒಂದು ತಳ ಸಮುದಾಯದಿಂದ ಆ ವ್ಯಕ್ತಿ ಬರ್ತಾ ಇರೋದ್ರಿಂದ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದ್ದು, ಹೈಕಮಾಂಡ್ ನಾಯಕರು ಸಹ ಅವರ ಹೆಸರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಚಲರಾಯಸ್ವಾಮಿ ಅವರು ಈ ಹಿಂದೆ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಕೃಷಿ ಸಚಿವರಾಗಿ ಕೆಲಸ ಮಾಡಿದ್ರು. ಏನು ಮಂಡ್ಯ ಭಾಗದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನು ಹೊಂದಿದ್ದಾರೆ, ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಚಲರಾಯಸ್ವಾಮಿ ಅವರ ಹೆಸರು ಏನು ಡಿ.ಕೆ. ಶಿವಕುಮಾರ್ ಅವರ ಬಣ ಹಾಗೂ ಸಿದ್ದರಾಮಯ್ಯ ಅವರ ಎರಡೂ ಬಣದಲ್ಲಿ ಕಾಣ್ತಿರೋದ್ರಿಂದ ಅವರ ಹೆಸರು ಕನ್ಫರ್ಮ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಆರ್ ವಿ ದೇಶಪಾಂಡೆ ಅವರು 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಕಾಂಗ್ರೆಸ್ನಲ್ಲಿ ಹಿರಿಯರು ಕೂಡ. ಅವರು ಬ್ರಾಹ್ಮಣ ಕೋಟದಿಂದ ಬರ್ತಾ ಇದ್ದಾರೆ. ಬ್ರಾಹ್ಮಣ ಕೋಟದಲ್ಲಿ ಯಾರಿಗೂ ಒಂದು ಸ್ಥಾನಮಾನವನ್ನು ಕೊಟ್ಟಿಲ್ಲ. ಈ ಹಿಂದೆ ದಿನೇಶ್ ಗುಂಡೂರಾವ್ ಅವರಿದ್ರು. ಆ ಒಂದು ಕಾರಣದಿಂದ ಈಗ ದಿನೇಶ್ ಗುಂಡೂರಾವ್ ಅವರನ್ನ ಮುಂದುವರಿಸ್ತಾ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಕೋಟದಿಂದ ಅವರಿಗೆ ಕೊಡಬೇಕು ಅನ್ನುವಂತಹ ಒಂದು ಹೈಕಮಾಂಡ್ ನಾಯಕರು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಒಂದು ಕಾರಣದಿಂದ ಆರ್ ವಿ ದೇಶಪಾಂಡೆ ಅವರ ಸ್ಥಾನ ಕನ್ಫರ್ಮ್ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಇನ್ನು ಶಿವರಾಜ್ ತಂಗಡಿಗರು ಈ ಹಿಂದೆ ಮೊದಲ ಅವಧಿಯಲ್ಲಿ ಸಚಿವರಾಗಿದ್ರು. ಈ ಬಾರಿ ಅವರನ್ನ ಮುಂದುವರಿಸಬೇಕು ಅನ್ನುವಂತಹ ಮಾತುಗಳು ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಎರಡೂ ಬಣದಿಂದ ಕೇಳ್ತಿರೋದ್ರಿಂದ ಈ ಬಾರಿ ಹೈಕಮಾಂಡ್ ನಾಯಕರು ಅವ್ರಿಗೂ ಸಹ ಒಲವನ್ನು ತೋರಿದ್ದಾರೆ, ಅವ್ರಿಗೂ ಸಹ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು. ಇನ್ನು ಸಂತೋಷ್ ಲಾಡ್ ಅವರು ಏನೋ ಸಿದ್ದರಾಮಯ್ಯ ಅವರ 13ರಿಂದ 18ರ ಅವಧಿಯಲ್ಲಿ ಸಚಿವರಾಗಿದ್ರು, ಮೊದಲ ಅವಧಿಯಲ್ಲಿ ಸಚಿವರಾಗಿದ್ರು. ಈ ಬಾರಿಯೂ ಸಹ ಅವ್ರಿಗೆ ಏನೋ ಮರಾಠ ಸಮುದಾಯದಿಂದ ಒಂದಷ್ಟು ಮರಾಠ ಓಟ್ಗಳ ಕ್ರೋಢೀಕರಣ ಮಾಡುವಂತಹ ದೃಷ್ಟಿಕೋನದಿಂದ ಹಾಗೂ ಒಂದಷ್ಟು ಸರ್ಕಾರಕ್ಕೆ ದೊಡ್ಡ ಹ್ಯಾಂಡ್ ಬೇಕು, ಒಂದಷ್ಟು ಮಾತಾಡಲಿಕ್ಕೆ ಅನ್ನುವಂತಹ ದೃಷ್ಟಿಕೋನ ಇರಬಹುದು, ಅಭಿವೃದ್ಧಿಯ ದೃಷ್ಟಿಕೋನ ಇರಬಹುದು, ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ಅವರಿಗೂ ಸಹ ಕನ್ಫರ್ಮ್ ಮಾಡಲಾಗಿದೆ. ಇನ್ನು ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಈ ಬಾರಿ ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಕೋಲಾರ ಭಾಗಕ್ಕೆ ಪ್ರಾತಿನಿಧ್ಯವನ್ನು ಕೊಡಬೇಕು ಹಾಗೂ ಎಸ್ ಸಿ ಸಮುದಾಯವನ್ನ ಆ ಕೋಲಾರ ಭಾಗದ ದೊಡ್ಡ ವೋಟ್ ಬ್ಯಾಂಕ್ ಇರೋದ್ರಿಂದ ಆ ವೋಟ್ ಬ್ಯಾಂಕ್ ಅನ್ನ ಕ್ರೋಢೀಕರಣ ಮಾಡ್ಕೊಳ್ಬೇಕು ಹಾಗೂ ಮುಂದಿನ ಚುನಾವಣೆಯ ದೃಷ್ಟಿಕೋನದಿಂದ ಏನು ಬಂಗಾರಪೇಟೆ ನಾರಾಯಣಸ್ವಾಮಿ ಅವರ ಹೆಸರಿಗೂ ಸಹ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಇನ್ನು ಕೊನೆಯ ಹೆಸರು ಮಾಗಡಿ ಬಾಲಕೃಷ್ಣ ಅವರು ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದಿದ್ರು. ಒಂದಷ್ಟು ತಮ್ಮದೇ ಆದಂತಹ ವೈಯಕ್ತಿಕ ವರ್ಚಸ್ಸನ್ನು ತೆಗೆದುಕೊಂಡಿದ್ರು. ಈಗಾಗಲೇ ರಾಮನಗರ ಭಾಗದಿಂದ ಡಿ.ಕೆ. ಶಿವಕುಮಾರ್ ಅವರಿಂದ ಇರೋದ್ರಿಂದ ಒಕ್ಕಲಿಗ ಸಮುದಾಯದಲ್ಲಿ ಮತ್ತೊಂದು ಆ ಭಾಗಕ್ಕೆ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು. ಯಾಕಂದ್ರೆ ಮುಂದಿನ 28ರ ಚುನಾವಣೆಯಲ್ಲಿ ಜೆಡಿಎಸ್ ನ ಟ್ಯಾಕಲ್ ಮಾಡಬೇಕು ಅನ್ನುವಂತಹ ದೃಷ್ಟಿಕೋನ ಇರೋದ್ರಿಂದ ಅವರಿಗೆ ಮಾಗಡಿ ಬಾಲಕೃಷ್ಣ ಅವರಿಗೆ ಕೊಡುವಂತಹ ಕನ್ಫರ್ಮೇಶನ್ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಈಗ ಈ 18 ಜನರಿಗೆ ಅವಕಾಶ ಸಿಗೋದು ಕನ್ಫರ್ಮ್ ಅನ್ನುವಂತಹ ಮಾಹಿತಿಗಳು ಬರ್ತಾ ಇರೋದ್ರಿಂದ ಇನ್ನುಳಿದ 2 ಸೀಟ್ಗಳಿಗೆ ಸುಮಾರು 12 ಜನ ಅಭ್ಯರ್ಥಿಗಳಿಂದ ದೊಡ್ಡ ಮಟ್ಟದ ಪೈಪೋಟಿ ಇದೆ. ಅದರಲ್ಲಿ ಅಜಯ್ ಸಿಂಗ್ ಅವರು ರಜಪೂತ ಸಮುದಾಯದಿಂದ ಬರ್ತಾರೆ, ಮಧ್ಯ ಕರ್ನಾಟಕ ಭಾಗ. ಈಗಾಗಲೇ ಮಧ್ಯ ಕರ್ನಾಟಕ ಕಲಬುರಗಿ ಭಾಗದಿಂದ 4 ಜನರಿಗೆ ಅವಕಾಶ ಸಿಕ್ಕಿರೋದ್ರಿಂದ ಅಜಯ್ ಸಿಂಗ್ ಅವರಿಗೆ ಅವಕಾಶ ಸಿಗುವಂತಹ ಚಾನ್ಸಸ್ಗಳು ದೊಡ್ಡ ಮಟ್ಟದಲ್ಲಿ ಕಮ್ಮಿ ಇದೆ. ಇನ್ನು ರಘುಮೂರ್ತಿ ಅವರು ಎಸ್ ಟಿ ಸಮುದಾಯದಿಂದ ಚಿತ್ರದುರ್ಗ ಭಾಗದಿಂದ ಬರ್ತಾರೆ. ಈಗಾಗಲೇ ಮಧ್ಯ ಕರ್ನಾಟಕ ಭಾಗದಲ್ಲಿ 2 ಅವಕಾಶ ಸಿಕ್ಕಿರೋದ್ರಿಂದ ಅವರಿಗೆ ಕೊಡ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ಇನ್ನು ಅನ್ನಪೂರ್ಣ ತುಕಾರಾಮ್ ಅವರು ಎಸ್ ಟಿ ಸಮುದಾಯದಿಂದ ವಾಲ್ಮೀಕಿಯಿಂದ ಬರ್ತಾರೆ. ಅವರು ಬಳ್ಳಾರಿ ವಿಜಯನಗರ ಭಾಗದಿಂದ ಈಗಾಗಲೇ ನಾಗೇಂದ್ರ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೊಂದು ಅಲ್ಲಿ ಅವಕಾಶವನ್ನ ಕೊಡ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ಗೊಂದಲ ಇದೆ. ಎಲ್ಲಿ ಕನಿಜಾ ಫಾತಿಮಾ ಅವರಿಗೆ ಅವಕಾಶ ಸಿಗ್ಲಿಲ್ಲ ಅಂತಂದ್ರೆ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಇಲ್ಲಿ ತರಬಹುದು ಅನ್ನುವಂತಹ ಒಂದು ಚಾನ್ಸಸ್ ಇದೆ. ಅದನ್ನ ತಳ್ಳಿ ಹಾಕುವಂತಹ ಚಾನ್ಸಸ್ ಇಲ್ಲ. ಇನ್ನು ಮತ್ತೊಂದು ಹೆಸರು ಅಂತ ಅಂದ್ರೆ ಆನೇಕಲ್ ಶಿವಣ್ಣ ಅವರು ಬೆಂಗಳೂರು ಭಾಗದಿಂದ ಆನೇಕಲ್ ಶಿವಣ್ಣ ಅವರಿಗೆ ಎಸ್ ಸಿ ಸಮುದಾಯದಿಂದ ಕೊಡಬೇಕು ಅನ್ನುವಂತಹ ಒತ್ತಡ ಕೇಳಿ ಬರ್ತಾ ಇದೆ. ಅವರು ಸಹ ಸತತವಾಗಿ 4 ಬಾರಿ ಗೆದ್ದು ಬರ್ತಾ ಇದ್ದಾರೆ. ಈಗಾಗಲೇ ಎಸ್ ಸಿ ಸಮುದಾಯದಿಂದ ಅವಕಾಶಗಳು ಜಾಸ್ತಿ ಆಗಿರೋದ್ರಿಂದ ಆನೇಕಲ್ ಶಿವಣ್ಣ ಅವರಿಗೆ ಸಿಗುತ್ತಾ ಅನ್ನುವಂತಹ ಒಂದಷ್ಟು ಡೌಟ್ಗಳಿದ್ದಾವೆ. ಇನ್ನು ಮತ್ತೊಂದು ಹೆಸರು ಲೇಔಟ್ ಕೃಷ್ಣಪ್ಪ ಅವರು ಈಗಾಗಲೇ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ರು. ಈಗ ಒಕ್ಕಲಿಗ ಕೋಟದಿಂದ ಅವರು ದೊಡ್ಡವಂತಹ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಏನು ಪ್ರಿಯಾಕೃಷ್ಣ ಹಾಗೂ ಕೃಷ್ಣಪ್ಪನವರು ಇಬ್ಬರು ಕುಟುಂಬದಿಂದ ಅಪ್ಪ ಮಗ ಗೆದ್ದಿರೋದ್ರಿಂದ ಇಬ್ಬರಲ್ಲಿ ಒಬ್ಬರಿಗೆ ಕೊಡಬೇಕು ಅನ್ನುವಂತಹ ಒತ್ತಡ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ, ನೋಡ್ಬೇಕಾಗುತ್ತೆ. ಇನ್ನು ಪ್ರಮುಖವಾಗಿ ಮತ್ತೊಂದು ಹೆಸರು ಅಂತ ಅಂದ್ರೆ ಶಿವಲಿಂಗೇಗೌಡ ಹಾಗೂ
ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಮೊದಲ ಅವಧಿಯಲ್ಲಿ ಸಚಿವರಾಗಿದ್ರು. ಈ ಬಾರಿ ಸಿಗುತ್ತಾ ಅನ್ನುವಂತಹ ಚಾನ್ಸಸ್ಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಅವರಿಗೆ ಲಿಂಗಾಯತ ಸಮುದಾಯದಿಂದಲೇ ಒಂದಷ್ಟು ವಿರೋಧ ಇರೋದ್ರಿಂದ ಕಾದು ನೋಡಬೇಕಾಗುತ್ತೆ. ಇನ್ನು ಕೊನೆಯದಾಗಿ BK ಹರಿಪ್ರಸಾದ್ ಹಾಗೂ ಬೇಳೂರು ಗೋಪಾಲಕೃಷ್ಣ ಅವ್ರ ನಡುವೆ ದೊಡ್ಡವಾದಂತಹ ಪೈಪೋಟಿ ಇದೆ. ಈಡಿಗ ಸಮುದಾಯದಿಂದ ಇಬ್ರು ಬರ್ತಾರೆ. ಶಿವಮೊಗ್ಗ ಕೋಟದಿಂದ ಅವರಿಗೆ ಚಾನ್ಸಸ್ ಸಿಗುವಂತಹ ಚಾನ್ಸಸ್ ಇದೆ. BK ಹರಿಪ್ರಸಾದ್ ಅವ್ರನ್ನ ಸಚಿವ ಸ್ಥಾನದಿಂದ ಒಂದು ಒಳಗೆ ತಂದ್ರೆ ಬೇಳೂರು ಗೋಪಾಲಕೃಷ್ಣ ಅವ್ರು ಔಟ್ ಆಗ್ತಾರೆ. ಈ 12 ಜನರ ಪಟ್ಟಿಯಲ್ಲಿ BK ಹರಿಪ್ರಸಾದ್ ಹಾಗೂ ಬೇಳೂರು ಗೋಪಾಲಕೃಷ್ಣ ಅವರ ಒಂದು ಪೈಪೋಟಿ ಇದ್ರೆ BK ಹರಿಪ್ರಸಾದ್ ಅವರ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿದೆ. ಅದು ಬಿಟ್ಟು ಮಹಿಳಾ ಕೋಟದಿಂದ ಒಂದು ಈ ಭಾಗದಲ್ಲಿ ತರುವಂತಹ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಕಾರ್ತಿಕ್.